ಮಾಡಿರೋನು, ಇವ್ರು ಮಾಡಿರೋದು ದಂಡುಪಾಳ್ಯ. ಬಾಗಿಲು ಹೊಡಿಯೋದು, ನುಗ್ಗು ಬಿಡೋದು, ಚುಚ್ಚು ಬಿಡೋದು, ಸಾಯಿಸ್ಬಿಡೋದು ಹೆಣ್ಮಕ್ಳನ್ನ. ನಾನು ರಂಸವನು, ಇವ್ರು ಮರ್ಡ್ರ್ ಮಾಡೋರು ಎಲ್ಲಿಂದೆಲ್ಲಯ್ಯ ಸಿಂಕ್. ನಾನು ಅನ್ಕೊಂಡೆ ದಂಡುಪಾಳ್ಯ ಥರ ಏನಾದ್ರು ಮಾಡಿಸ್ಬಿಡ್ತಾರ ನನ್ನ ಕೈಯಲ್ಲಿ. ನಾನು ಫಸ್ಟು ಕೇಳೋಣ, ಯಾವುದೋ ಥ್ರಿಲ್ಲರ್ ಇರ್ಬೋದು. ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ. ಈಗ ನಾನು ಹೆಚ್ಚು ನೋಡೋದು ಥ್ರಿಲ್ಲರು. ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗಲ, ಅಲ್ಲೆಲ್ಲಿ ರೊಮ್ಯಾನ್ಸು, ಮಿಡ್ಲ್ ಕ್ಲಾಸ್ ಹುಡುಗರು ಎಲ್ಲಿ ರೊಮ್ಯಾನ್ಸು. ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ಮೇಲೆ ಹೊಡಿತಿದ್ರು. ರೊಮ್ಯಾನ್ಸ್ ಅಂತ ಹೋಗ ತಿನ್ನ ಕಿಟ್ಟು ಹುಡ್ಕೋ ಹೋಗ ಆಮೇಲೆ ರೊಮ್ಯಾನ್ಸ್ ಅನ್ನೋರು. ಸೊ ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸು, ದುಡಿಬೇಕು, ತಿನ್ನಬೇಕು, ಆ ಥರ. ನಮಗೆ ಥ್ರಿಲ್ಲರ್ಗಳು ಅಂದರೆ ಭಾಳ ಇಷ್ಟ. ಏನೋ ಜನರ ಆಶೀರ್ವಾದ, ದೇವ್ರ ಆಶೀರ್ವಾದ, ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಆದರೆ ಅಷ್ಟೇ. ಇವರು ಥ್ರಿಲ್ಲರ್ ಮಾಡ್ಬೋದು ನನ್ನ ಹಿಡ್ಕೊಂಡು ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಒಳಗೆ ಥ್ರಿಲ್ಲರ್ ಹೇಳ್ತಾರೆ. ಈಗ ನಾನೀಗ 6 ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು 2 ತಿಂಗಳಲ್ಲಿ, ಶರ್ಟ್ ಬಿಚ್ಚಿಬಿಡ್ಬೇಕು. ನಾವು ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ಹಾಡು ಹೇಳ್ತಿದ್ದೆ, ಡ್ಯಾನ್ಸ್ ಮಾಡಿಕೊಂಡು ಈ ಸಲ ಹೋಗಿ ಹೊಡಿಯೋದೆ ಆ ಥರ. ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ. ಯಾರೇ ಕತೆ ಹೇಳ್ತಿದ್ರು ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ, ಮೇಲೆ ತೋರಿಸಲ್ಲ. ಎಸ್ ಎಸ್ ಸರ್. ಓಪನಿಂಗ್ 8 ಜನ ಹುಡುಗಿರು, 8 ಜನ ಮೋಸ್ಟ್ಲಿ ಥ್ರಿಲ್ಲರು, ಮರ್ಡರ್ ಮಾಡ್ಬೋದು ನಾನೀಗ. ಎಲ್ಲರೂ ಹೆಣ್ಣು ಡ್ರೆಸ್ ಹಾಕ್ಕೊಂಡು ಮದುವೆಗೆ ರೆಡಿ ಇರ್ತಾರೆ. ಸರ್ ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕ್ಕೊಂಡು ಅಂತ. ಸ್ವಲ್ಪ ಡೌನ್ ಆಯ್ತು ಮೀಟರ್, ಸ್ಟಾಪ್. ಆಮೇಲೆ ಸಾಂಗ್ಸ ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು. ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ, ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ, ಏನು ಅದೇ ಹೇಳ್ತಾವ್ರಲ್ಲ. ಓಕೆ, ಐ ಥಿಂಕ್ 12 or 14 minutes 14 minutes 12ರಿಂದ 14 ನಿಮಿಷ ಆದ ಮೇಲೆ ಒಂದು ದಂಡುಪಾಳ್ಯ ಟ್ವಿಸ್ಟ್ ಕೊಟ್ಟರು. ಆ್ಯಂಡ್ ಅದು ಕೇಳಿ ಎಷ್ಟು ಥ್ರಿಲ್ ಆದೆ ಅಂದರೆ, ನಾನು ಲವ್ ಸ್ಟೋರಿನ, ಒಂದು ಫ್ಯಾಮಿಲಿ ಡ್ರಾಮಾನ ಈ ಥರನೂ ಹೇಳ್ಬೋದು ಅಂತ. ಐ ಥಿಂಕ್ ಈ ಥರ ನಾನು ಮಾಡಿಲ್ಲ ಯಾವತ್ತು. ಈ ಥರ ಒಂಥರ ಥ್ರಿಲ್ಲೇ ಇದೆ. ಫ್ಯಾಮಿಲಿ ಡ್ರಾಮಾ ಇದ್ರು ಥ್ರಿಲ್ ಇದೆ. ಅದು ಸೈಲೆಂಟ್ ಆದ ಕಲಾವಿದ ಮತ್ತೆ ಏನು ದಂಡುಪಾಳ್ಯ ಡೈರೆಕ್ಟರ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಹೋಗ್ತಾ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಿದ್ರು ಅಂದರೆ, ಪ್ರೀ ಕ್ಲೈಮ್ಯಾಕ್ಸ್ ಇನ್ನೂ ಟ್ವಿಸ್ಟ್ ಟು ಟರ್ನು ಇಂಟ್ರೆಸ್ಟಿಂಗು ಎಲ್ಲ. ಈ ಟ್ವಿಸ್ಟ್ ಟು ಟರ್ನ್ ಇಟ್ಕೊಂಡು ಫ್ಯಾಮಿಲಿ ಡ್ರಾಮಾ ವಿತ್ ಎಮೋಷನ್ ವಿತ್ ಹ್ಯೂಮರ್ ಮಾಡೋದಿದೆಯಲ್ಲ ಭಾಳ ಕಷ್ಟ. ಆ ಥರದಲ್ಲಿ ನಮ್ಮ ರಾಜು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೋರು ಚಪ್ಪಾಳೆ ಹೊಡಿಲೇಬೇಕು ನಾವು ರಾಜು ಅವ್ರಿಗೋಸ್ಕರ. ಫಿಲಮ್ ಎಲ್ಲ ಆದಮೇಲೆ ಅಣ್ಣ ಬರ್ತೀನಿ ಮಾತಾಡ್ಸ್ಬಿಡ್ತೀನಿ ಅಣ್ಣ. ಏನ ಇಲ್ಲಿ ಬನ್ನಿ, ಫಸ್ಟ್ ನೀವು ಕೆಳಗೆ ಬನ್ನಿ. ಇಲ್ಲಿ ಬನ್ನಿ. ಎಲ್ಲಿಂದ? ಅಲ್ಲಿಂದ ಇಲ್ಲಿ ಬಂದ್ರಿ. ಕ್ರೀಮ್ ಬನ್ನು ನಂಗೆ ಭಾಳ ಇಷ್ಟ. ಕ್ರೀಮ್ ಬನ್ನು ತುಂಬ ತಿಂತಿದ್ದೆ, ಈಗ ನಿಲ್ಸ್ಬಿಟ್ಟಿದ್ದೀನಿ. ಹೇಗಿರುತ್ತೆ ಲೈಫು ಅಂದರೆ, ಒಂದು ಟೈಮಲ್ಲಿ ತಿನ್ನಕ್ಕೆ ಭಾಳ ಆಸೆ. ಫಸ್ಟ್ ಬೆಂಗಳೂರಿಗೆ ಬಂದಾಗ ಹೀರೋ ಆಗಬೇಕು ಅಂತ ಬಂದಾಗ ತುಂಬ ಆಸೆ ತಿನ್ನೋಕ್ಕೆ, ಸಿಗ್ತಿರ್ಲಿಲ್ಲ. ಈಗ ದೇವ್ರ ಥರ ಫ್ಯಾನ್ಸ್ ಎಲ್ಲ, ಅಭಿಮಾನಿಗಳೆಲ್ಲ ಬಂದು ಕೊಡ್ತಾರೆ ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಈಗ ಅದು ದೇವ್ರ ಬೈತಾರೆ, ಹೆಂಗೆ ತಿನ್ನೋದೀಗ ಎಲ್ಲ ಇದೆ, ತಿನ್ನಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಗ್ರಾಮ್ ಲೆಕ್ಕದಲ್ಲಿ ತಿನ್ನೋದು, ಅದು ಕೂಡ ಚೆನ್ನಾಗಿ ಕಾಣಬೇಕು, ಸ್ಕ್ರಿಪ್ಟ್ ಓಕೆ ಹಾಕಬೇಕು, ನನ್ನ ಫ್ಯಾನ್ಸ್ ಎಂಜಾಯ್ ಮಾಡಬೇಕು. ನಾವು ಊಟ ಬಿಟ್ಟರು ಕೂಡ ನನ್ನ ಅಭಿಮಾನಿಗಳು ನನ್ನನ್ನು ನೋಡಿ ಎಂಜಾಯ್ ಮಾಡಬೇಕು ಅನ್ನೋದೊಂದೇ ನಮಗೆ ಯಾವಾಗಲೂ ಮನಸ್ಸಲ್ಲಿರುತ್ತೆ. ಅದೊಂದೇ, ಒಳ್ಳೆ ಸಿನಿಮಾ ಮಾಡಬೇಕು, ಎಂಟರ್ಟೈನ್ ಮಾಡಬೇಕು, ಅದು ಬಿಟ್ಟು ಬೇರೆ ಏನಿರಲ್ಲ. ಸೊ ಆ ಥರ ಹೇಳಿದ್ಮೇಲೆ ವಿ ಶಾರ್ಟ್ ದಿಸ್ ಸಾಂಗ್. 6 ದಿನ ಏನೋ ಶೂಟ್ ಮಾಡಿದ್ವಿ ಈ ಸಾಂಗ್ನ. 6 ದಿನ ರಾಜು ಸುಂದರಮ್ ಅವರು ಕೊರಿಯೋಗ್ರಾಫ್ ಮಾಡಿದ್ರು. ಸೊ ಫಸ್ಟ್ ಡೇನೇ ಹೋಗಿ ನಾನು ಸರೆಂಡರ್ ಆಗ್ಬಿಟ್ಟೆ ಅವರಿಗೆ.
ಸರ್ ನನ್ನನ್ನು ನೀವು ಮೈಕಲ್ ಜಾಕ್ಸನ್ ಅನ್ಕೋಬೇಡಿ, ಪ್ರಭುದೇವ ಸರ್ ಅವ್ರನ್ನ ನಾವು ನೋಡಿದ್ದೀವಿ. ನೋಡಿದ್ದೀವಿ. ನಾನು ವೆರಿ ಸಿಂಪಲ್ ಡ್ಯಾನ್ಸರ್. ನಾನು ಹಿಂಗೆ ನೆಲದಲ್ಲೆಲ್ಲ ಮಲ್ಕೊಂಡು ಅವೆಲ್ಲ ಚೆಲ್ಲಾಡ್ದಲ್ಲಿ ಮುಗಿಸ್ಬಿಟ್ಟೆ. ಆಮೇಲೆ ಮುಂಗಾರು ಮಳೆ ಮಾಡಿದೆ, ಬರೀ ನಡ್ಕೊಂಡೇ ಮಾಡಿದೆ ಸರ್. ಸಾಂಗ್ ಚೆನ್ನಾಗಿ ಆಗ್ಬಿಡ್ತು, ಅಷ್ಟೇ ಮಾಡಿಸಿ ನನ್ನ ಕೈಲಿ. ಸೊ ಅವರಿಲ್ಲ ಆರಾಮಾಗಿ ಮಾಡೋಣ ಅಂದರು. ಆದರೂ ಬಿಡಲಿಲ್ಲ. 6 ದಿನ ಬೆಂಡ್ ಎತ್ತಿದ್ರು ಅವರು. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ 8 ಜನ ನಮ್ಮ ಹೀರೋಯಿನ್ಸು ತುಂಬ ಚೆನ್ನಾಗಿ ಡೆಡಿಕೇಟ್ ಮಾಡಿ ಡ್ಯಾನ್ಸ್ ಮಾಡಿದ್ರು. ಅದು ಅವ್ರಿಗೂ ಹೊಸದು. ರಾಜು ಸುಂದರಂ ಅವರು ಒಂದು ಕಡೆ ಪ್ರೊಡಕ್ಷನ್ ಹೌಸು ಹ್ಯೂಜ್, ಒಂದು ಅವತ್ತು 1,000-1,500 ಜನ ಇದ್ವಿ ಅಲ್ಲಿ ಸೆಟ್ಟಲ್ಲಿ 8 ದಿನ, ಒಂದು 5-6 ದಿನ. ಸೊ ಆ ಮಧ್ಯೆ ಪಾಪ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ನೀವೆಲ್ಲ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಫಿಲ್ಮಲ್ಲಿ. ಆ್ಯಂಡ್ ಸಾಂಗಲ್ಲೂ ಭಾಳ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಆಲ್ ದ ಬೆಸ್ಟ್. ಸೊ ಈ ಥರ ಆಗಿದೆ. ಇದಾದಮೇಲೆ ಅರ್ಜುನ್ ಅವ್ರ ಹತ್ರ ಮಾತಾಡ್ತಾ ಕೇಳಿದೆ, ಯಾರು ಹಾಡ್ತಾರೆ ಏನು ಮಾಡ್ತಾರೆ ಅಂತ. ನಮ್ಮ ಚಂದನ್ ಶೆಟ್ಟಿ ಅಂತ ಹೇಳಿದ್ರು. ಫ್ಯಾಂಟಾಸ್ಟಿಕ್ ಚಂದನ್ ಅವರೇ, ತುಂಬ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು ವೆರಿ ಮಚ್. ಜೋರ್ ಚಪ್ಪಾಳೆ ನಮ್ಮ ಚಂದನ್ಗೆ. ಆ್ಯಂಡ್ ಚಂದನ್ ನನ್ನ ಆಟೋ ರಾಜ ಸಿನಿಮಾಲ್ಲಿ ನಾವು ಸ್ಟೇಟ್ ಟೂರ್ ಹೋಗಿದ್ವಿ 50 ಡೇಸ್ ಹಿಟ್ಟಾದಾಗ. ಚಂದು ನನ್ನ ಜೊತೆ ನನ್ನ ಕಾರಲ್ಲೇ. ಸೊ ದಾರಿ ಉದ್ದಕ್ಕೂ ಶಿವಮೊಗ್ಗದಿಂದ ಬೇರೆ ಸ್ಟೇಷನ್ ಹೋಗಬೇಕಾದ್ರೆ ಆರ್ ಮೈಸೂರಿಂದ ಬೇರೆ ಕಡೆ ಹೋಗಬೇಕಾದ್ರೆ ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಚಂದನ್ ಶೆಟ್ಟಿ ಬರೀ ಬಾಯಲ್ಲೇ ಮ್ಯೂಸಿಕ್ ಮಾಡಿಕೊಂಡು ಫ್ಯಾಂಟಾಸ್ಟಿಕ್ ಆಗಿ ಹಾಡ್ತಿದ್ದ. ಅವತ್ತೇ ನನಗೊಂದು ತಲೆಯಲ್ಲಿ ಚಂದು ಒಂದಿನ ದೊಡ್ಡ ಸಿಂಗರ್ ಆಗ್ತೀಯ ನೀನು ಅಂತ. ಕಂಗ್ರ್ಯಾಚುಲೇಷನ್ ಚಂದು, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದ್ರಿ. ಸೊ ಇದು ಒಟ್ಟಾರೆ ಕಥೆ. ಸರ್ ಇವತ್ತು ಒಂದೇ ಒಂದು ಹಾಡನ್ನು ರಿಲೀಸ್ ಮಾಡಿದ್ದೀರಾ. ರಾಜು ಸುಂದರಂ ಮಾಸ್ಟರ್ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆಪ್ಷನ್ ನಿಮಗೆ ಬಿಟ್ಟಿದ್ದು ಸರ್. ಕ್ರೀಮ್ ಬನ್. ಥ್ಯಾಂಕ್ ಯು. ಸರಿ, ಈ ಕ್ರೀಮ್ ಬನ್ ಎಲ್ಲಿಂದ ತಗೊಂಬಂದ್ರಿ? ಚಿತ್ರದುರ್ಗದಿಂದ ಮೈಸೂರುವರೆಗೂ ಕ್ರೀಮ್ ಬನ್ ತಗೊಂಬಂದಿದ್ದೀರಾ ಸರ್ ಕೊಡೋಕ್ಕೆ. ಸೊ ಸ್ವೀಟ್ ಸರ್. ಥ್ಯಾಂಕ್ ಯು. ಇದು ಥ್ಯಾಂಕ್ ಯು ಮಾ. ಇದನ್ನು ತಿಂತೀನಮ್ಮ ನಾನು. ಆಲ್ಸೋ ನಿಮ್ಮ ಗಣೇಶ್ ಸರ್ ಅವರ ಅಭಿಮಾನಿಗಳ ಪರವಾಗಿ ಒಂದು ಪ್ರೀತಿಯ ಸನ್ಮಾನ. ಗೌಡ್ರ ಜಗ್ಗಿ ಬಾ ಬನ್ನಿ. ಜೋಶಿ ಅವರೇ ಬನ್ನಿ ಸರ್. ಲವ್ ಯು ಟು ಡೈರೆಕ್ಟರ್. ಗಣೇಶ್ ಸರ್ ಅವರ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆ್ಯಂಡ್ ಆಲ್ಸೋ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ರಿಸ್ಕ್ ಸಾಂಗನ್ನು ಈಗ ಲಾಂಚ್ ಮಾಡಿದ್ವಿ. ಯೂಟ್ಯೂಬಲ್ಲಿ ನೀವು ನೋಡ್ಬೋದು, ಅದು ಟ್ರೆಂಡಿಂಗಲ್ಲಿ ಈಗ ಟ್ರೆಂಡ್ ಆಗ್ತಾ ಇದೆ. ಸೊ ಇಟ್ಸ್ ಆಲ್ರೆಡಿ ಆನ್ ಟ್ರೆಂಡಿಂಗ್. ಥ್ಯಾಂಕ್ ಯು ಗಣೇಶ್ ಸರ್ನ ಎಲ್ಲ ಅಭಿಮಾನಿಗಳಿಗೂ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು. ಆಲ್ಸೋ ಇವತ್ತು ನಾವು ಇಲ್ಲಿ ಏನು ಇವೆಂಟ್ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಾಲ್ ಆಫ್ ಮೈಸೂರು. ಆ ಮಾಲ್ ಆಫ್ ಮೈಸೂರು ಅವರ ಕಡೆಯಿಂದ ಗಣೇಶ್ ಸರ್ಗೆ, ನಮ್ಮ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಒಂದು ಪ್ರೀತಿಯ ಕಾಣಿಕೆಯನ್ನು ಅವ್ರು ಕೊಡ್ಬೇಕಂತಿದ್ದಾರೆ. ಲವ್ ಯು ಆಲ್. ಆ್ಯಂಡ್ ಮಾಲ್ ಆಫ್ ಮೈಸೂರು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಇದ್ರ ಜೊತೆಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಆನಂದ್ ಆಡಿಯೋ ಅವರ 25 ವರ್ಷ ಜರ್ನಿಯಲ್ಲಿ ಅವ್ರ ಜೊತೆ ನಾನು ಒಂದು 16-17 ವರ್ಷ 16-17 ವರ್ಷ ಅವ್ರ ಜೊತೆ ನಾನು ಜರ್ನಿ ಮಾಡಿದ್ದೀನಿ. 25 ಇಯರ್ಸ್ ಅಲ್ಲಿ 17 ಇಯರ್ಸ್ ಅವ್ರ ಜೊತೆ ನಾನು, ಅವರು ನನ್ನ ಜೊತೆ ಅದರ ಜೊತೆಲಿ ಜರ್ನಿ ಮಾಡಿದ್ದೀವಿ. ಗ್ರೋನ್ ಟುಗೆದರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನಂದ್ ಆಡಿಯೋ. ಹೀಗೆ 50-75 ಆಗಲಿ. ಆಲ್ ದ ಬೆಸ್ಟ್ ನಿಮಗೆ. ದಟ್ಸ್ ವೆರಿ ಸ್ವೀಟ್. ಆ್ಯಂಡ್ ಮಾಲ್ ಆಫ್ ಮೈಸೂರು ಅವರ ಕಡೆಯಿಂದ ಗಣೇಶ್ ಸರ್ ಅವ್ರಿಗೆ, ಶ್ರೀನಿವಾಸ್ ಸರ್ ಅವ್ರಿಗೆ, ನಮ್ಮ ನಿರ್ಮಾಪಕರಿಗೆ, ಚಂದನ್ ಅವರಿಗೆ ಈ ಒಂದು ಪ್ರೀತಿಯ ಕಾಣಿಕೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ದೆಮ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್.
ಚಂದನ್ ಅವರು, ಚಂದನ್ ಶೆಟ್ಟಿ, ನಮ್ಮ ನಿರ್ಮಾಪಕರಾದಂಥ ಪ್ರಶಾಂತ್ ಸರ್ ಆ್ಯಂಡ್ ಶ್ರೀನಿವಾಸ್ ಸರ್ ಪ್ಲೀಸ್. ಆ್ಯಂಡ್ ಅದು ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಮೈಸೂರಿನ ಎಲ್ಲ ಅಭಿಮಾನಿಗಳಿಗೆ, ಸ್ನೇಹಿತರಿಗೆ. ಬಹಳ ಚೆನ್ನಾಗಿ ನೀವು ಕಾರ್ಯಕ್ರಮನ ಮಾಡಿಕೊಟ್ರಿ. ನಾನು ಯೂಶಲಿ ಈ ಥರ ಎಲ್ಲ ಆಚೆ ಬರಲ್ಲ, ನಿಮಗೋಸ್ಕರ ಬಂದೆ. ಭಾಳ ಚೆನ್ನಾಗಿ ಮಾಡಿದಿರಿ, ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ನಮ್ಮ ಅನುಶ್ರೀ, ಅವ್ರಿಗೊಂದು ಜೋರು ಚಪ್ಪಾಳೆ ಎಲ್ಲರೂ. ಸೋ ಸ್ವೀಟ್ ಗಣೇಶ್ ಸರ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಜೊತೆ ನಮ್ಮ ದಾಸೇಗೌಡ, ನಮ್ಮ ಜಗ್ಗಿ ಅಮೂಲ್ಯ ಬಂದಿದ್ದಾರೆ, ನಮ್ಮ ಜಗ್ಗಿ ಬಂದಿದ್ದಾನೆ. ಹಾಗೆ ನಮ್ಮ ಲೋಕಿ ಥ್ಯಾಂಕ್ ಯು ವೆರಿ ಮಚ್, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಸೋ ಸ್ವೀಟ್, ಥ್ಯಾಂಕ್ ಯು ಗಣೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನು. ಮೈಸೂರು ಜೋಶಿ ಅವರು, ಇಲ್ಲಿ ನಾವು ಸಾಂಗ್ ಲಾಂಚ್ ಮಾಡ್ತೀವಿ ಅಂದಮೇಲೆ ಬನ್ನಿ ಸರ್, ಇಲ್ಲಿ ನಾವು ಸಾಂಗ್ನ ಲಾಂಚ್ ಮಾಡ್ತೀವಿ ಅಂದಮೇಲೆ ನನಗೆ ಪ್ರೊಡಕ್ಷನ್ ಹೌಸ್ಗಿಂತ ಹೆಚ್ಚಿಗೆ ತಲೆ ತಿಂದಿದ್ದ ಫಿಗರ್ ಅಂದರೆ ಇದೆ. ಅರ್ಧ ಗಂಟೆಗೆ ಫೋನು, ಅಲ್ಲಿ ಬಿದ್ದಿದೆ, ಇಲ್ಲಿ ಬಿದ್ದಿದೆ, ಹೀಗಾಗ್ತಿದೆ, ಹಾಗಾಗ್ತಿದೆ, ಜನ ಈಗ ಎಲ್ಲಿದ್ದೀರಾ, ಜನ ಸೇರಿದ್ದಾರೆ, ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ ಅಂತ. ಸೊ ಜೋಶಿ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಜೋಶಿ ಅವರೇ, ಥ್ಯಾಂಕ್ ಯು. ಅದ್ಭುತ. ಅಂದರೆ ಒಂದು ಮಾತು ಹೇಳ್ತಾರೆ ಗೊತ್ತಾ, ನಾವು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ನಮ್ಮ ಜೊತೆ ಇದ್ದವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಇವತ್ತು ಪ್ರತಿಯೊಬ್ಬರ ಹೆಸರನ್ನ ಅವ್ರು ಹೇಳ್ತಾ ಇದ್ದಾರೆ, ದಟ್ ಈಸ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಂತ ಹೇಳಿ. ಅಂದರೆ ಅದಕ್ಕೆ ಅವ್ರ ಹೆಸರ ಜೊತೆ ಗೋಲ್ಡನ್ ಸ್ಟಾರ್ ಅಂತ ಸೇರ್ಕೊಂಡಿರೋದು. ಮಾಲ್ ಆಫ್ ಮೈಸೂರು ಅವರ ಕಡೆಯಿಂದ ನಮ್ಮ ಚಂದನ್ ಶೆಟ್ಟಿ ಅವ್ರಿಗೂ ಕೂಡ ಈ ಒಂದು ಕಿರು ಕಾಣಿಕೆ, ಹಾಗೆ ನಮ್ಮ ನಿರ್ದೇಶಕರಾದಂತಹ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಈ ಒಂದು ಕಿರು ಕಾಣಿಕೆ. ಸರ್ ಪ್ಲೀಸ್. ಆ್ಯಂಡ್ ನಮ್ಮ ನಿರ್ಮಾಪಕರಾದಂತಹ ಪ್ರಶಾಂತ್ ಜಿ ರುದ್ರಪ್ಪ ಅವರು ಪ್ಲೀಸ್. ಅವ್ರಿಗೆ ಅದು ಇಂಪಾರ್ಟೆಂಟ್ ಇಲ್ಲ ಸರ್, ಅವ್ರಿಗೆ ನಾವು ಸನ್ಮಾನ ಮಾಡ್ಬೇಕು, ನಾವು ಕೈ ಗಿಫ್ಟ್ ಕೊಟ್ಬಿಡೋ, ಅಷ್ಟೇ. ಆಲ್ ರೈಟ್, ಈಗ ನಮ್ಮ ಕೃಷ್ಣಂ ಪ್ರಣಯ ಸಖಿ ಚಿತ್ರತಂಡದ ಜೊತೆ ಒಂದು ಫೋಟೋ ಆಪರ್ಚುನಿಟಿ. ಎಲ್ಲ ನಾಯಕ ನಟಿಯರು ವೇದಿಕೆ ಮೇಲೆ ಬರಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.